A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಪರಮೇಶ್ವರ ದೇವಾಲಯದ ನೂತನ ಪ್ರಸಾದ ನಿಲಯದ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ಹಾಗೂ ಕುಂದರನಾಡಿನ ಗಡ್ಡಿಹೊಳಿ ಹಾಗೂ ಪಾಶಾಪುರ ಗ್ರಾಮದ ಶ್ರೀ ಪರಮೇಶ್ವರ ದೇವರ ಜಾತ್ರಾ ಮಹೋತ್ಸವ ಹಾಗೂ ನೂತನವಾಗಿ ನಿರ್ಮಿಸಲಾದ ಪ್ರಸಾದ ನಿಲಯದ ಉದ್ಘಾಟನಾ ಸಮಾರಂಭವನ್ನು ಪರಮ ಪೂಜ್ಯ ವಿಶ್ವರಾಧ್ಯ ಮಹಾಸ್ವಾಮೀಜಿಗಳು, ಕುಂದರ್ಗಿಯ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ನಿಶ್ಚಲ ಸ್ವರೂಪ ಮಹಾಸ್ವಾಮೀಜಿಗಳು ಬೆಳಗಾವಿ ಹಾಗೂ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ವೃತ್ತಿಪರ ಬೆಳಗಾವಿ ಜಿಲ್ಲಾಧ್ಯಕ್ಷರು ಹಾಗೂ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಸಂದೇಶ ರಾಜಮಾನೆ ಹಾಗೂ ಕಮಿಟಿ ಸರ್ವ ಸದಸ್ಯರಿಂದ ಪ್ರಸಾದ ನಿಲಯದ ಉದ್ಘಾಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ಭಕ್ತಾದಿಗಳು ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರು. ಪರಮೇಶ್ವರನ ಜಾತ್ರೆ ನಿಮಿತ್ತ ಆಹ್ವಾನ ನೀಡಲಾಗಿತ್ತು. ಇಲ್ಲಿ ಬಂದ ಮೇಲೆ ಸ್ವಾಮೀಜಿಗಳ ದರ್ಶನ, ದೇವರ ದರ್ಶನ ಆಗಿದೆ. ಈ ಜಾತ್ರೆ ಮಹೋತ್ಸವ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಪ್ರತಿ ವರ್ಷ ಅಭಿವೃದ್ಧಿ ಪಡ್ಕೊಂಡೇ ಬರ್ತಾ ಇದೆ. ಇವತ್ತು ಅದೇ ರೀತಿ ಪ್ರಸಾದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಗುರುಗಳು ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಇದೇ ರೀತಿ ಅಭಿವೃದ್ಧಿ ಆಗಲಿ ಮತ್ತು ಕಮಿಟಿ ಮೆಂಬರ್ಸ್ ಇವರ ಆಶೀರ್ವಾದಗಳು ಅಭಿವೃದ್ಧಿ ಆಗಲಿ. ಪಾಠಪುರ ಅವತ್ತು ಇದರಿಂದ ಅನುಕೂಲ ಆಗಲಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.